ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವತ್ತು ನಿಮಗೆ ಪರಿಚಯ ಮಾಡಿಸಿಕೊಳ್ಳಬೇಕಿರುವಂತಹ ಹುಡುಗಿ ಮಂಗಳೂರು ಮೂಲದ 27 ವರ್ಷದ ಸುಮಿತ್ರಾ ಅವರ ಪ್ರೊಫೈಲ್ ಆಗಿದೆ. ಅವಳು ತನ್ನ ಜೀವನದಲ್ಲಿ ಶಿಕ್ಷಣ, ಉದ್ಯೋಗ ಮತ್ತು ಕುಟುಂಬ ಮೌಲ್ಯಗಳನ್ನು ಸಮಾನವಾಗಿ ಕಾಪಾಡಿಕೊಂಡು ಬಂದಿದ್ದಾಳೆ. ಸುಮಿತ್ರಾ ಎಂ.ಕಾಂ ಪೂರ್ಣಗೊಳಿಸಿ ಪ್ರಸ್ತುತ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಿದ್ದಾಳೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಕುಟುಂಬದ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಅವಳ ತಂದೆ ನಿವೃತ್ತ ಸರ್ಕಾರಿ ನೌಕರ, ತಾಯಿ ಗೃಹಿಣಿ. ಮನೆಯಲ್ಲೆಲ್ಲರೂ ಒಟ್ಟಾಗಿ ಇವರು ಇದ್ದಾರೆ. ಒಬ್ಬರ ಬಗ್ಗೆ ಒಬ್ಬರು ಕಾಳಜಿ ತೋರಿಸುವಂತಹ ಪ್ರೀತಿ ತುಂಬಿದ ಕುಟುಂಬವಾಗಿದೆ. ಸುಮಿತ್ರಾಗೆ ಒಂದು ತಂಗಿ ಕೂಡ ಇದ್ದಾಳೆ. ಅವಳು ಕೂಡ ವಿವಾಹಿತಳು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ, ಏನು ಹೇಳಿ, ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ 100ಗೆ 200% ಇವರ ಫೋನ್ ನಂಬರನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಹಾಗೆ ಇವರ ಸ್ವಭಾವ ಮತ್ತು ಹವ್ಯಾಸಗಳನ್ನು ನಾವು ನೋಡೋದಾದ್ರೆ, ಸುಮಿತ್ರಾರವರು ಬಹಳ ಮಿತಭಾಷಿ, ಆದರೆ ಹೃದಯದಲ್ಲಿ ಅಪಾರ ಉತ್ಸಾಹವಿರುವವಳು. ಪುಸ್ತಕ ಓದುವುದು, ಪ್ರವಾಸ ಮಾಡುವುದು, ಸಂಗೀತ ಕೇಳುವುದು ಅವಳಿಗೆ ತುಂಬ ಇಷ್ಟ. ಖಾಲಿ ಸಮಯದಲ್ಲಿ ಕೇಕ್ ಮತ್ತು ಸಿಹಿ ತಿಂಡಿ ತಯಾರಿಸುವುದು ಅವಳ ವಿಶೇಷ ಹವ್ಯಾಸವಾಗಿದೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಇವರಿಗೆ ಮದುವೆಯ ಕನಸುಗಳನ್ನು ನಾವು ನೋಡೋದಾದ್ರೆ, ಸುಮಿತ್ರಾ ತನ್ನ ಮದುವೆಯ ಜೀವನವನ್ನು ಪರಸ್ಪರ ಗೌರವ, ಪ್ರೀತಿ ಮತ್ತು ನಂಬಿಕೆ ಮೇಲೆ ಕಟ್ಟಿಕೊಳ್ಳಬೇಕೆಂದು ಬಯಸುತ್ತಾಳೆ. ಅವಳ ಪ್ರಕಾರ ಗಂಡ ಎನ್ನುವವನು ಕೇವಲ ಪತಿಯಲ್ಲ, ಅತ್ಯುತ್ತಮ ಸ್ನೇಹಿತನಾಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳು ಬಯಸುವಂತಹ ಸಂಗಾತಿ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. 28ರಿಂದ 33 ವರ್ಷ ವಯಸ್ಸಿನ, ಉತ್ತಮ ಉದ್ಯೋಗ ಹೊಂದಿರುವ ವ್ಯಕ್ತಿ, ಕುಟುಂಬ ಮೌಲ್ಯಗಳನ್ನು ಗೌರವಿಸುವವನು ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸರಳ, ಪ್ರಾಮಾಣಿಕ ಮತ್ತು ಹಾಸ್ಯ ಪ್ರಜ್ಞೆ ಇರುವವನು ಆಗಿರಬೇಕು. ನಗರ ಅಥವಾ ಪಟ್ಟಣದಲ್ಲಿ ನೆಲೆಸಲು ಸಿದ್ಧನಿರುವವನು ಸಿದ್ಧನಿದ್ದವನು ಮಾತ್ರ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಆಮಂತ್ರಣ ಸ್ನೇಹಿತರ, ಯಾರಾದರೂ ಈ ವಿವರಗಳು ನಿಮಗೆ ಹೊಂದಿಕೆಯಾಗುತ್ತವೆ ಎಂದು ಭಾಸವಾದರೆ ಬನ್ನಿ, ನಮ್ಮ ಸುಮಿತ್ರಳ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ. ಮದುವೆ ಕೇವಲ ಒಬ್ಬರನ್ನು ಪಡೆಯುವುದು ಅಲ್ಲ, ಅದು ಇಬ್ಬರ ಕನಸುಗಳ ಸೇತುವೆಯಾಗಿರುತ್ತದೆ. ನೀವು ಆ ಸೇತುವೆಯ ಪಾಲುದಾರರಾಗಿದ್ದರೆ ಕರೆ ಮಾಡಿಕೊಂಡು ಬನ್ನಿ ಎಂದು ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಸುಮಿತ್ರಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.